ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರೇಕ್ಷಕರ, ಇಂದಿನ ಈ ಒಂದು ವಿಡಿಯೋಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ನಾಳೆ ದಿನ ನಿಮ್ಮದು ಎನ್ಯುವಲ್ ಎಕ್ಸಾಮ್ ಇದೆ, ಹೌದಲ್ವಾ? ಸೊ ಎಲ್ಲರೂ ಇವಾಗ ಎಕ್ಸಾಮ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಿ. ತುಂಬ ಕನ್ಫ್ಯೂಷನ್ ಇದೆ, ಏನು ಓದಬೇಕು ಏನು ಓದಬಾರ್ದು ಅಂಥೇಳಿ. ಹಾಗಾಗಿ ನಾನು ನಿಮಗೆ ಈ ಒಂದು ವಿಡಿಯೋಲಿ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಅಂತ. ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ, ಓಕೆ? ಸೊ ಫಸ್ಟ್ ನೀವು 5 ಮಾರ್ಕಿಂದು 4 ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಆಗ್ರಿ, ಓಕೆ? ಇದಂತೂ 100% ನೀವು ಆಗೇಬೇಕು. ಇಲ್ಲಿ 20 ಮಾರ್ಕ್ ಬರ್ತಾವೆ ನಿಮಗೆ. ಅದಾದ್ಮೇಲೆ 6+4 10 ಮಾರ್ಕ್ ಕಂಪಲ್ಸರಿ ಪರ್ಫೆಕ್ಟ್ ಆಗ್ರಿ, ಓಕೆ? 5 ಮಾರ್ಕಿಂದ ಆಲ್ರೆಡಿನೇ ಹೇಳಿದ್ದೀನಿ, 6 ಮಾರ್ಕಿಂದ ಹೇಳಿದ್ದೀನಿ, 4 ಮಾರ್ಕಿಂದ ಹೇಳಿದ್ದೀನಿ. ಇದಿಷ್ಟು ಪರ್ಫೆಕ್ಟ್ ಆದ್ರೆ ಅಂದರೆ ನಮಗೆ ಇಲ್ಲಿ 30 ಮಾರ್ಕ್ ಬರ್ತದ್ರಿ, ಓಕೆ? ಇದು ಫಸ್ಟ್ ಒನ್. ಯಾರೆಲ್ಲ ಜಸ್ಟ್ ಸರ್ ಪಾಸ್ ಆಗ್ಲಿಕ್ಕೆ ಒಂದು ಸ್ವಲ್ಪ ಹೇಳ್ಕೊಡ್ರಿ ಅಂತೀರಲ್ವ, ಅವ್ರಿಗಾಗಿ ಏನಂದರೆ ಇದು 30 ಮಾರ್ಕ್ ನೋಡ್ರಿ. ಕ್ವಶನ್ಸ್ಗಳು ಕೊಟ್ಟಿನಿ, ನಿಮ್ಗೆ ಇನ್ನೊಂದು ಟೈಮ್ ಹೇಳಂದ್ರೂ ಹೇಳ್ತೀನಿ ಅಂತ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಅದಾದ್ಮೇಲೆ 2 ಮಾರ್ಕಿಂದು 6 ಕ್ವಶನ್ಸ್ ಅದಾವ, 12 ಮಾರ್ಕ್ ಬರ್ತದೆ. 3 ಮಾರ್ಕಿಂದ 6 18 ಆಗ್ತದೆ, ಕರೆಕ್ಟಾ? ಇವೊಂದು 30 ಆಗ್ತಾವ್ರಿ. 30+30 ಅಂದರೆ ಎಷ್ಟಾಯಿತು? ಟೋಟಲ್ 60 ಆಯಿತು. 60 ಔಟ್ ಆಫ್ 60 ಅಂತೂ ನೀವು ಪರ್ಫೆಕ್ಟ್ ಆಗಿರಿ ಅಂತ ಅನ್ಕೊತೀನಿ ನಾನು. ಯಾಕಂದರೆ ಇವೆಲ್ಲ ಕ್ವಶನ್ಸ್ಗಳು ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿನಲ್ವ, ಹಾಗಾಗಿ ಅವು ಪರ್ಫೆಕ್ಟ್ ಆಗಿರಿ ಅಂತ ಅನ್ಕೋತೀನಿ ನಾನು. ಆಗಿದ್ದಿಲ್ಲ ಅಂದರೆ ಇನ್ನೂ ಆಗ್ರಿ, ಟೈಮ್ ಇದೆ, ಸಾಕಷ್ಟು ಟೈಮ್ ಇದೆ. ಇವಾಗ ನಾವು ಎಲ್ಲಿ ಫೋಕಸ್ ಮಾಡೋಣ ಅಂತಂದರೆ, ಮೇನ್ ಫೋಕಸ್ MCQ ಮಾಡೋಣ ಅಂತಾರೆ, ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ ಮಾಡೋಣ ಅಂತ, ಕರೆಕ್ಟಾ? ಇಲ್ಲಿ ನಿಮಗೆ MCQ 15 ಬರ್ತಾ ಇದೆ, ಪ್ಲಸ್ 5 ಫಿಲ್ ಇನ್ ದ ಬ್ಲ್ಯಾಂಕ್, ಟೋಟಲ್ 20 ಮಾರ್ಕ್ ಇಂಪಾರ್ಟೆಂಟ್ ಇದೆ. ಯಾರೆಲ್ಲ ಔಟ್ ಆಫ್ ಔಟ್ ತೊಗೋಬೇಕಂತಿರಲ್ವ, ಇವಾಗ 60 ಕವರ್ ಮಾಡಿದ್ದೀರಿ, ಒಂದು 20 ಕವರ್ ಆಯ್ತು ಅಂದರೆ ಟೋಟಲ್ 80 ಮಾರ್ಕ್ ಆಗ್ತದೆ ರೀ, ರೈಟ್? ನೋಡೋಣ ಅಂತ. ಇಲ್ಲೇನಂದರೆ ನಿಮಗೆ ನಾನು ಎಷ್ಟು MCQ ಹೇಳ್ಕೊಡ್ತೀನಿ ಅಂತಂದರೆ, MCQ ನಿಮಗೆ ಒಂದು 75 ಹೇಳ್ಕೊಡ್ತೀನಿ, ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಎಷ್ಟು ಹೇಳ್ಕೊಡ್ತೀನಿ ಅಂತಂದರೆ ಒಂದು 25 ಹೇಳ್ಕೊಡ್ತೀನಿ ಅಂತ ರೀ. ಟೋಟಲ್ ಒಂದು 100 ಕ್ವಶನ್ಸ್ಗಳು ಆಗ್ತಾವೆ. ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ರಿ, ಓಕೆನಾ? ಮತ್ತು ತಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸಹ ಕೇಳ್ಬೋದು, ರೈಟ್? ಫಸ್ಟ್ MCQ ಹೇಳ್ತೀನಿ ಅಂತ, ಅದಾದ್ಮೇಲೆ ನಿಮ್ಗೆ ಏನದ ನಾನು 5 ಮಾರ್ಕಿಂದು, 6 ಮಾರ್ಕಿಂದು, 4 ಮಾರ್ಕಿಂದು, 2 ಮಾರ್ಕಿಂದು, 3 ಮಾರ್ಕಿಂದು ಎಲ್ಲವನ್ನ ಹೇಳ್ಕೊಡ್ತೀನಿ ಅಂತ. ಲಾಸ್ಟಲ್ಲಿ ಇವು ಹೇಳ್ಕೊಡ್ತೀನಿ ಅಂತ, ಓಕೆ? ಒಂದು ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗ್ಬೋದು, ಐ ಥಿಂಕ್ ಒಂದು 35 to 40 ಮಿನಿಟ್ಸ್ ಆಗ್ಬೋದು ಈ ಒಂದು ವಿಡಿಯೋ ಲೆಂತ್. ಪರವಾಗಿಲ್ಲ, ಓದ್ರಿ, ಒಳ್ಳೆ ನಾಲೆಜ್ ಬರ್ತದೆ ನಿಮಗೆ, ಒಳ್ಳೆ ಐಡಿಯಾ ಬರ್ತದೆ. ಮತ್ತು ಕೆಲವೊಂದು ಎಕ್ಸಾಮ್ ಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ, ಎಕ್ಸಾಮನ್ನು ಯಾವ ಥರ ಬರೀಬೇಕು, ಯಾವ ಥರ ನೀವು ಟೈಮನ್ನು ಮ್ಯಾನೇಜ್ ಮಾಡಬೇಕು ಅಂತ. ವೆರಿ ಸಿಂಪಲ್. ಇಲ್ಲಿ ನೋಡ್ರಿ, ನಿಮಗೆ 180 ಮಿನಿಟ್ಸ್ ಟೈಮ್ ಇದ್ದಿರ್ತದೆ, ಕರೆಕ್ಟಾ? ಎಷ್ಟು ಮಾರ್ಕ್ಸಿನ ಪೇಪರ್ ಇದ್ದಿರ್ತದೆ ರೀ? 80 ಮಾರ್ಕ್ಸಿನ ಪೇಪರ್ ಇದ್ದಿರ್ತದೆ, ಹೌದಲ್ವಾ? ಸೊ 180 ಮಿನಿಟ್ಸಲ್ಲಿ ನೀವು 80 ಮಾರ್ಕ್ಸ್ ಬರೀಬೇಕು, ರೈಟ್? ಇವಾಗ ನೋಡಿರಿ, 1 ಮಾರ್ಕಿಗೆ ಎಷ್ಟು ಟೈಮ್ ಸಿಗ್ತಾಯಿದೆ ನಿಮಗೆ? 2 ಮಿನಿಟ್ಸ್ ಸಿಗ್ತಾ ಇದೆ ರೀ, ಹೌದಲ್ವಾ? 30 ಮಾರ್ಕಿಂದ ನೀವು ಎಷ್ಟು ಮಿನಿಟಲ್ಲಿ ಬರೆದಿರಬೇಕು? 1 ಅವರಲ್ಲಿ ಬರೆದಿರಬೇಕು, ಓಕೆ? 60 ಮಾರ್ಕ್, ಎಸ್, 60 ಮಾರ್ಕ್ ಎಷ್ಟು ಮಿನಿಟಲ್ಲಿ ಆಗಿರ್ಬೇಕು ನಿಮ್ಮದು? ವೆರಿ ಗುಡ್, 120 ಮಿನಿಟ್ಸ್ ಅಥವಾ 2 ಅವರ್ಸಲ್ಲಿ ಏನಾಗಿರ್ಬೇಕು ರೀ? 60 ಮಾರ್ಕಿಂದ. ಟೈಮಿಂಗ್ ನೋಡಿರಿ ನೀವು, ಇವಾಗ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದೆ? 10:00ವರೆಗೆ ಸ್ಟಾರ್ಟ್ ಆಗ್ತಿತ್ತು ಅಂತ ತಿಳ್ಕೊರಿ. 11:00 ತನಕ 30 ಮಾರ್ಕ್ಸ್ ಬರೆದಿರ್ಬೇಕು ನೀವು. 12:00 ತನಕ ಮಾತ್ರ 30 ಮಾರ್ಕ್ಸ್ ಬರ್ತಿರ್ಬೇಕು, ಕರೆಕ್ಟ್? ಆಮೇಲೆ 40 ಮಿನಿಟ್ಸಲ್ಲಿ 20 ಮಾರ್ಕ್ಸ್ ಬರೀರಿ. 20 + 60 80 ಐತಿಲ್ಲ ಟೈಮ್ ಡ್ಯೂರೇಷನ್. 2 + 40 ಅಂದರೆ 2 hours 40 minutes ಆಯಿತು, ಕರೆಕ್ಟ್? ಇನ್ನೂ 20 ಮಿನಿಟ್ಸ್ ಟೈಮ್ ಉಳಿತದೆ. ಈ 20 ಮಿನಿಟ್ಸ್ ನೀವು ರಿವಿಷನ್ಗೆ ತೊಗೋರಿ, ಅರ್ಥ ಆಯ್ತಾ? ಮತ್ತು ಇನ್ನೊಂದು ಏನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ, ಎಸ್, ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫಸ್ಟ್ 2 ಪೇಜ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ಬರೀರಿ, ಅರ್ಥ ಆಯ್ತಾ? ಓವರಾಲ್ ಕರ್ನಾಟಕ ಒಂದೇ ಕ್ವಶನ್ ಪೇಪರ್ ಇದ್ದಿರ್ತದೆ ರೀ. ಫಸ್ಟ್ 2 ಪೇಜ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಬರೀರಿ, ರೈಟ್? ಮತ್ತು ಎಕ್ಸಾಮಲ್ಲಿ ನೀವು ವಾಟರ್ ಬಾಟಲ್ ಒಯ್ಯಿರಿ, ಸ್ವಲ್ಪ ನೀರು ಕುಡೀರಿ, ಒಂದು 15-20 ನಿಮಿಷಕ್ಕೊಮ್ಮ, ನೀಟಾಗಿ ಬರೀರಿ. ಯಾರು ಯಾವುದೇ ರೀತಿಯಿಂದ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ 2 ಪೇಜ್ ಏನದ 1 ಮಾರ್ಕಿಂದ ಬರೀರಿ, ಆಮೇಲೆ ನೀವು 5 ಮಾರ್ಕಿಂದ 6 ಮಾರ್ಕಿಂದು ಎಲ್ಲ ನೀಟಾಗಿ ಬರೀರಿ. ಪ್ರತಿಯೊಂದು ಯೂನಿಟ್ನೂ ಅದೆಲ್ಲ ಬರೀಬೇಕು ನೋಡಿರಿ, ಓಕೆ? ಸೊ ಈಗ MCQ ಕ್ವಶನ್ಸ್ ನೋಡೋಣ ಅಂತ. ಈಸಿ ಕ್ವಶನ್ ಇರ್ತಾವೆ, ಯಾರು ಭಯಪಡಕ್ಕೆ ಹೋಗ್ಬೇಡ್ರಿ.
ನೋಡ್ರಿ ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂತಂದರೆ the interval form of x such that x belongs to R where x lies between -4 to 6 ಅಂತ ಅದಲ್ವಾ. ಇಲ್ಲಿ ಇಂಟರ್ವಲನ್ನು ಹೇಳಬೇಕು ನಿಮಗೆ. ಇಲ್ಲಿ ನೋಡ್ರಿ -4 ಲೆಸ್ ದೆನ್ ಅಂತಿದೆ, ಕರೆಕ್ಟಾ? ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಇದೆ. ಈಕ್ವಲ್ ಟು ಇದ್ದಿತ್ತಂದರೆ ಕ್ಲೋಸ್ ಇಂಟರ್ವಲ್ ಬರಬೇಕು, 6 ಕಡೆ ಕ್ಲೋಸ್ ಬರಬೇಕು. ಇಲ್ಲಿ ಲೆಸ್ ದೆನ್ ಅಷ್ಟೇ ಇದೆ, ಈಕ್ವಲ್ ಟು ಇಲ್ಲಲ್ಲ, ಈ ಕಡೆ ಓಪನ್ ಇಂಟರ್ವಲ್ ಬರಬೇಕು. ಯಾವ್ದಾಗ್ತದೆ? ಸೆಕೆಂಡ್ ಒನ್ ಆಗ್ತದೆ ನೋಡ್ರಿ. ಓಕೆ, ಇದು ಅಂತಲೇ ಹೇಳಿದ್ದೀನಿ ನಿಮ್ಗೆ. ಫಸ್ಟ್ ಟರ್ಮ್ಸ್ಗಳನ್ನ ಇಕ್ವೇಟ್ ಮಾಡಿರಿ, ಸೆಕೆಂಡ್ ಟರ್ಮ್ಸ್ಗಳನ್ನ ಇಕ್ವೇಟ್ ಮಾಡಿರಿ. ಎಕ್ಸ್ ಪ್ಲಸ್ 1 ಈಕ್ವಲ್ ಟು 3 ಆಯಿತು, y ಮೈನಸ್ 2 ಈಕ್ವಲ್ ಟು 1 ಆಯಿತು. ಪ್ಲಸ್ 1 ಈ ಕಡೆ ತೊಗೊಂಡು ಬರ್ರಿ, ಈ ಕಡೆ -2 ಈ ಕಡೆ ತೊಗೊಂಬರ್ರಿ. ರೈಟ್, ಎಕ್ಸ್ ಈಕ್ವಲ್ ಟು 2 ಬರ್ತದೆ, y ಈಕ್ವಲ್ ಟು 3 ಬರ್ತದೆ. ಯಾವುದು? ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅದಲ್ವ? ಎಸ್, ಸೆಕೆಂಡ್ ಒನ್ ಆರ್ ಫಸ್ಟ್ ಆಪ್ಷನ್ ಕರೆಕ್ಟ್ ಅದ. ಇದು -3 ಇದೆ, ಇದಾಗಂಗಿಲ್ಲ, ಇದು ಆಗ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ ನಂತರ. ಏನದ ರೀ? ಇಫ್ 5π/3 ಈಸ್ ಇನ್ ರೇಡಿಯನ್ ಮೇಜರ್ ದೆನ್ ಡಿಗ್ರಿ ಮೇಜರ್ ಈಸ್ ಡ್ಯಾಶ್ ಅಂತ. ಏನಾಗಿರ್ತದೆ ಡಿಗ್ರಿ ಮೇಜರ್? ಎಸ್, ವೆರಿ ಗುಡ್. ಏನಾಗಿರ್ತದೆ ರೀ? 300 ಡಿಗ್ರಿ ಆಗಿರ್ತದೆ. ಇದು ಫಾರ್ಮುಲಾ ಅದ ನೋಡ್ರಿ, ಆ ಫಾರ್ಮುಲಾವನ್ನು ಯೂಸ್ ಮಾಡಿ ತಾವು ನೋಡೋಕೆ ಇದನ್ನು ಬಿಡಿಸ್ಬೇಕು. ಓಕೆ, ಡಿಗ್ರಿ ಮೇಜರ್ ಟು ರೇಡಿಯನ್ ಮೇಜರ್, ರೇಡಿಯನ್ ಟು ಡಿಗ್ರಿ ಮೇಜರ್ ಬರಬೇಕು ನೋಡ್ರಿ ನಿಮಗೆ. ನೆಕ್ಸ್ಟ್ ನೋಡ್ರಿ ಫೋರ್ತ್ ಕ್ವಶನ್. ದ ಕಾಂಜುಗೇಟ್ ಆಫ್ i-2 ಈಸ್ ಡ್ಯಾಶ್ ಅಂತ. ಏನಾಗ್ತದೆ i-2 ದ ಕಾಂಜುಗೇಟ್? ಎಸ್, -i-2 ಇರ್ತದೆ. ಯಾಕಂದ್ರೆ ಆಯ್ತು ಟರ್ಮ್ ಅಷ್ಟೇ ನೆಗೆಟಿವ್ ಬರೀಬೇಕು ನೋಡ್ರಿ. a ಪ್ಲಸ್ IB ಇದಿರ್ತದಿಲ್ಲ, ಇದ್ರದ್ದು ಕಾಂಜುಗೇಟ್ a - IB ಆಗ್ತದೆ. ಹಾಗಾಗಿ ಆಯ್ತು ಟರ್ಮ್ ಏನು ಬರಿಬೇಕು ತಾವು? ನೆಗೆಟಿವ್ ಬರೀಬೇಕು. ಇಲ್ಲ ಆಯ್ತು ಟರ್ಮ್ ಅಂದರೆ ಏನು ಐನಿದೆ ಇಲ್ಲ, ಅದಕ್ಕೆ -2 -i ಅಥವಾ -i-2 ಇದ್ರೂ ಭೀ ನಡೀತದೆ. ಇದು ಅದ ನೋಡ್ರಿ. ನೆಕ್ಸ್ಟ್ ಫಿಫ್ತ್ ಕ್ವಶನ್. a ಈಸ್ ಗ್ರೇಟರ್ ದೆನ್ b ಇಂಪ್ಲೈಸ್ -a ಈಸ್ ಲೆಸ್ ದೆನ್ -b ಆಗ್ತದೆ. ಓಕೆ, ಯಾಕಂದ್ರೆ ಇಲ್ಲಿ ನೋಡ್ರಿ, ನಾವು ನೆಗೆಟಿವ್ದಿಂದ ಮಲ್ಟಿಪ್ಲೈ ಮಾಡಿದೆ ಅಂತ ತಿಳ್ಕೊರಿ, ಮಲ್ಟಿಪ್ಲೈ ಬೈ ನೆಗೆಟಿವ್ ಮಾಡಿದೆ ಅಂತ ತಿಳ್ಕೊರಿ, ಅವಾಗ ಇದು ಗ್ರೇಟರ್ ದೆನ್ ಇದೆ, ಲೆಸ್ ದೆನ್ ಆಗ್ತದೆ. ರೈಟ್, ನೆಕ್ಸ್ಟ್ ನೋಡ್ರಿ. ಇಫ್ NC9 ಈಕ್ವಲ್ಸ್ ಟು NC8 ದೆನ್ NC17 ಈಸ್ ಈಕ್ವಲ್ಸ್ ಟು ಡ್ಯಾಶ್ ಅಂತ. ಏನಾಗಿರ್ತದೆ ಅಂತ ಕೇಳಕತ್ತಾನ. ಎಸ್, ಏನಾಗಿರ್ತದೆ? ಇದು 1 ಆಗಿರ್ತದೆ. ಯಾಕಂದರೆ 9 - 8 ಈಸ್ ಈಕ್ವಲ್ಸ್ ಟು 1 ಆಗ್ತದೆ. ಕರೆಕ್ಟ್, ಇದು ನಿಮಗೆ ಎಕ್ಸಾಂಪಲ್ ಒಳಗೆ ಅದ ರೀ, ಅದನ್ನು ನೋಡಿ ತಾವು ತಿಳ್ಕೊರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ನಂಬರ್ ಆಫ್ ಟರ್ಮ್ಸ್, ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದು ಯಾವ ಫಾರ್ಮ್ ಒಳಗೆ ಅದ ನೋಡ್ರಿ? a+b⁴n ಅದ ಇಲ್ಲಿ. ಇದ್ರೊಳಗೆ ಎಷ್ಟು ಟರ್ಮ್ಸ್ ಇರ್ತಾವೆ ಅಂದರೆ n+1 ಟರ್ಮ್ಸ್ ಇರ್ತಾವೆ. ಎಷ್ಟು ಇರ್ತಾವೆ? n+1. 6 ಅದ ಇಲ್ಲ, 6+1 ಅಂದರೆ 7 ಟರ್ಮ್ಸ್ ಇರ್ತಾವೆ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ 7th ಒನ್ ಆಯಿತು. ನೆಕ್ಸ್ಟ್ 8th ಒನ್ ನೋಡ್ರಿ. ಇಫ್ ದ ಸೀಕ್ವೆನ್ಸ್ ಈಸ್ ಡಿಫೈನ್ಡ್ ಆಸ್ an ಈಕ್ವಲ್ಸ್ 2n+5 ದೆನ್ ಫಸ್ಟ್ ಟರ್ಮ್ ಅಂದರೆ n ಇದ್ದಲ್ಲಿ 1 ಆಗಬೇಕಷ್ಟೆ. 2 × n ಅಂದರೆ 2 ಆಗುತ್ತೆ, ಅಂದರೆ 2 × 1 is 2 + 5. 2 + 5 ಅಂದರೆ 7 ಆಯಿತು. ಯಾವ್ದು ಆಪ್ಷನ್ ಕರೆಕ್ಟ್ ಆಗ್ತಾರೆ? ಇದು ಥರ್ಡ್ ಆಪ್ಷನ್ ಕರೆಕ್ಟ್ ಅದ. ಓಕೆ, 3 ತಲ ಭಾಳ ಸಿಂಪಲ್ ಅದ ನೋಡಿರಿ. 2 + 5 ಅಂದರೆ 7 ಆಯಿತು. ಥರ್ಡ್ ಆಪ್ಷನ್ ಕರೆಕ್ಟ್ ಅದ. ನೆಕ್ಸ್ಟ್ ಕ್ವಶನ್ ನಂಬರ್ 9ಕ್ಕೆ ಹೋಗೋಣ ಅಂತ. ಓಕೆ, ದ ಇಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಇಕ್ವೇಷನ್ ಏನಾಗಿರ್ತದೆ? x = 0 ಆಗಿರ್ತದೆ, y = 0 ಆಗಿರ್ತದೆ, xy ಅಥವಾ ಏನಾಗಿರ್ತದೆ ರೀ? ಎಸ್, ಇಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಈಸ್ y = 0. ಅಲ್ಲಿ y ವ್ಯಾಲ್ಯೂ ಏನಾಗಿರ್ತದೆ ಅಂತ? 0 ಆಗಿರ್ತದೆ. 10th ಕ್ವಶನ್ ನೋಡ್ರಿ. ದ ಸೆಂಟರ್ ಆಫ್ ದ ಸರ್ಕಲ್ x + 2 ಹೋಲ್ ಸ್ಕ್ವೇರ್ ಪ್ಲಸ್ x - 3 ಹೋಲ್ ಸ್ಕ್ವೇರ್ = 16 ಈಸ್ ಡ್ಯಾಶ್. ಸೆಂಟರ್ ಆಫ್ ಸರ್ಕಲನ್ನು ಕಂಡುಹಿಡಿಬೇಕು. ಸೆಂಟರ್ ಆಫ್ ಸರ್ಕಲ್ದು ಕೋಆರ್ಡಿನೇಟ್ಸ್ ಏನಾಗಿರ್ತಾವಂತ. ಸರಿಯಾದ ಉತ್ತರ ಏನದ ರೀ? ಎಸ್, -2, 3 ಇದ. ಇಲ್ಲೊಂದು ಫಾರ್ಮುಲಾ ಅದ, ಆ ಫಾರ್ಮುಲಾ ಯೂಸ್ ಮಾಡಿ ತಾವು ಬಿಡಿಸ್ಬೋದು. ಆಲ್ರೆಡಿ ನಾ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನೋಡ್ರಿ.
ತನ್ನದ ಪ್ಲೇಲಿಸ್ಟಲ್ಲಿ ಹೋಗಿ ಇದನ್ನು ನೋಡಿ ಪರ್ಫೆಕ್ಟ್ ಆಗ್ಬೋದು. ನೋಡಿರಿ, ಇನ್ನೂ ಟೈಮ್ ಅದ. ಇವತ್ತು ನೈಟ್ ಫುಲ್ ನೋಡಿರಿ, ನಾಳೆ ಬೆಳಿಗ್ಗೆ ನೋಡಿರಿ ಇನ್ನು. ಸೊ 10th ಆನ್ಸರ್ ಏನಿದೆ ಅಂತಂದರೆ ಸೆಕೆಂಡ್ ಒನ್, ದಟ್ ಈಸ್ -2, 3. ದ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಆಫ್ ಹೈಪರ್ಬೋಲಾ x² / 9 - y² / 16 = 1. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಅದು, ಆಲ್ರೆಡಿ ನಾನು ಹೇಳಿದ್ದೀನಿ ರೀ. ಪ್ಲೇಲಿಸ್ಟಲ್ಲಿ ಹೋಗಿ ತಾವು ನೋಡ್ಬೋದು. ಇದರದ್ದು ಸರಿಯಾದ ಉತ್ತರ 6 ಅದ ನೋಡಿರಿ. ನೆಕ್ಸ್ಟ್, ದ ಆಕ್ಟೆಂಟ್ ಇನ್ ವಿಚ್ ದ ಪಾಯಿಂಟ್ ಲೈಸ್. ಆಕ್ಟೆಂಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಆಕ್ಟೆಂಟ್ ಅಂದರೆ ಇಲ್ಲಿ ನಿಮಗೆ 8 ಕ್ವಾಡ್ರಂಟ್ಸ್ಗಳು ಬರ್ತಾವೆ. ಈ ಥರ ಡಿವೈಡ್ ಮಾಡಿದಾಗ 1 2 3 4 5 6 7 8 ಅಂತೇಳಿ ಎಷ್ಟು ಬರ್ತಾವೆ? ಒಟ್ಟು 8 ಬರ್ತಾವೆ. ಅದರೊಳಗೆ ಇದು ಎಲ್ಲಿ ಬರುತ್ತೆ ಅಂತ ಕೇಳಕತ್ತ ನಾವು. ಹೌದಾ? ಅದೊಂದು ಟೇಬಲ್ ಇದಲ್ವಾ, ಆ ಟೇಬಲನ್ನು ಬೈ ಹ್ಯಾಟ್ ಮಾಡಿರಿ. -3 1 2 ಎಲ್ಲಿ ಬರ್ತದೆ? ಅದು ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರ್ತದೆ. 13th ಕ್ವಶನ್ ಆನ್ಸರ್ ನೋಡಿರಿ. ದ ಡೆರಿವೇಟಿವ್ ಆಫ್ 2x - 3/4 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗ್ತದೆ ರೀ? 2x ಡೆರಿವೇಟಿವ್ 2ನೇ ಆಗ್ತದೆ. ಇದು ಕಾನ್ಸ್ಟೆಂಟ್ 0 ಆಗ್ತದೆ. 2x ಏನಾಗ್ತದೆ? 2 ಆಗ್ತದೆ. ಅಂದರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಅದ ರೀ. ಸಿಂಪಲ್ ಕ್ವಶನ್ಸ್ ಇರ್ತಾವೆ. ಫಸ್ಟ್ ಇಯರ್ದಾರ ಏನೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಫಸ್ಟ್ PUC ಅಷ್ಟೊಂದೇನು ಡಿಫಿಕಲ್ಟ್ ಇರಲ್ಲ. ಕ್ವಶನ್ ಪೇಪರ್ ಈಸಿ ಇರ್ತದೆ. ಅಷ್ಟೇ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಮೀಡಿಯನ್ ಆಫ್ ದ ಡಾಟಾ ಅಂತ. ಮೀಡಿಯನ್ ಆಫ್ ದ ಡಾಟಾ ಅಂದರೆ ಏನು ನೋಡೋಕೆ? ಫಸ್ಟ್ ಇದನ್ನು ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಬರೀಬೇಕು ರೀ. ಎದ್ರೊಳಗೆ ಬರೀಬೇಕು? ಇನ್ಕ್ರೀಸಿಂಗ್ ಆರ್ಡರ್ದಾಗ ಬರೀಬೇಕು. ಮಿಡಲ್ ಟರ್ಮ್ ಯಾವುದದ ನೋಡಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು? ಮೀಡಿಯನ್ ಅಂತ ಕರಿತೀವಿ. ಸಪೋಸ್ ಮಿಡಲ್ 2 ಬಂದೆ ಅಂತ ತಿಳ್ಕೊ. ಒಂದು ಎಕ್ಸಾಂಪಲ್ 1 2 3 4 ಇವೆರಡು ಬಂದೆ ಅಂದರೆ ಇವೆರಡನ್ನ ಕೂಡಿಸ್ಬೇಕು. ಮಿಡಲ್ ಟರ್ಮ್ 2 ಕೂಡಿಸಿ 2 ಡಿವೈಡ್ ಮಾಡಬೇಕು. ಎಷ್ಟಾಗ್ತದೆ? 2.5 ಆಗ್ತದೆ. ಅದೇ ಥರ ಇವೆಲ್ಲವನ್ನ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಬರೀರಿ. ಮಿಡಲ್ ಯಾವುದು ಬರ್ತದೆ ನೋಡಿರಿ. ಸಪೋಸ್ ಮಿಡಲ್ ಯಾವುದು ಬರಲಿಲ್ಲ ಅಂದ್ರೆ 2 ಬಂದಂದ್ರೆ 2 ಕೂಡಿಸಿ /2 ಮಾಡಬೇಕು. ನೆಕ್ಸ್ಟ್ ನೋಡಿರಿ, ದ ಪ್ರೊಬೆಬಿಲಿಟಿ ಆಫ್ ಡ್ರಾಯಿಂಗ್ ಡೈಮಂಡ್ ಕಾರ್ಡ್ ಫ್ರಮ್ ವೆಲ್ ಶಫಲ್ಡ್ ಡೆಕ್ ಆಫ್ 52 ಅಂತ. ಟೋಟಲ್ ಕಾರ್ಡ್ಸ್ 52 ಅದಾವೆ. ಡೈಮಂಡ್ ಕಾರ್ಡ್ಸ್, ಡೈಮಂಡ್ ಎಷ್ಟು ಇದ್ದಿರ್ತಾವೆ? ಕಾರ್ಡ್ಗಳು 13 ಇದ್ದಿರ್ತಾವೆ. ಕ್ಲಬ್, ಡೈಮಂಡ್, ಸ್ಪೇಡ್, ಹಾರ್ಟ್ ಇವೆಲ್ಲ ಎಷ್ಟು ಇದ್ದಿರ್ತಾವೆ ಅಂದರೆ 13 ಇದ್ದಿರ್ತಾವೆ ನೋಡಿ. 13 4 52 ಆಗ್ತಾವೆ. 13 ಇದ್ದಿರ್ತದೆ. ಸಿಂಪ್ಲಿಫೈ ಮಾಡಿರಿ. 13 1 13 4. ಹಂಗಾಗಿ ಯಾವ್ದು ಆಪ್ಷನ್ ಕರೆಕ್ಟ್ ಆಗ್ತದೆ ರೀ? ಎಸ್, ವೆರಿ ಗುಡ್. ಯಾವ್ದು ಕರೆಕ್ಟ್ ಆಗ್ತದೆ? ಫಸ್ಟ್ ಆಪ್ಷನ್ ಕರೆಕ್ಟ್ ಆಗ್ತದೆ. 1/4 ಅದ ಇಲ್ಲ? ಫಸ್ಟ್ ಆಪ್ಷನ್ ಕರೆಕ್ಟ್. ತಿಳಿತಲ್ವಾ? ಇನ್ನು ಮುಂದೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ತದೆ. ನಾನು ಬರೀ ಆನ್ಸರ್ ಹೇಳ್ಕೊತ ಹೋಗ್ತೀನಿ. ಇಫ್ A is 1, 2, B is 3, 5, then number of relations from A to B is dash. ಎಷ್ಟು ಇರ್ತಾವೆ A to B ರಿಲೇಷನ್ಸ್? ಎಸ್, ವೆರಿ ಗುಡ್. 2 × 2 4 ಆಯಿತು. ಕರೆಕ್ಟ್ ಅಲ್ವಾ? 4² ಎಷ್ಟು ಆಗ್ತದೆ ರೀ? 16 ಆಗ್ತದೆ ನೋಡ್ರಿ. ಎಷ್ಟಿದಿರ್ತಾರೆ ರಿಲೇಷನ್ಸ್? 16. ದ ವ್ಯಾಲ್ಯೂ ಆಫ್ cos 3π. cos 3π ಇದನ್ನೇನು ನೋಡಾಕ್ತಾವು? cos 2π + π ಅಂತ ಬಿಡಿಸ್ರಿ. ಅಥವಾ cos 3π ವ್ಯಾಲ್ಯೂ ನಿಮ್ಗೆ ಗೊತ್ತಿರ್ತದೆ, ಅದನ್ನು ಬರೀರಿ. ಎಷ್ಟಾಗ್ತದೆ cos 3π ವ್ಯಾಲ್ಯೂ? ಎಸ್, -1 ಆಗ್ತದೆ. ಇದು 0, ಇದು π/2, ಇದು π, ಇದು 2π, ಸಾರಿ 3π/2 ಆಗ್ತದೆ. ರೈಟ್? ಇದು 2π ಆಗ್ತದೆ, ಇದು 3π ಆಗ್ತದೆ. 3πದಾಗ ಏನಿರ್ತದೆ? -1 ಇದ್ದಿರ್ತದೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ವ್ಯಾಲ್ಯೂ ಆಫ್ 7 factorial by 5 factorial is dash. ಏನಾಗಿರ್ತದೆ? 7 factorial by 5 factorial. 7 factorial ಅಂದರೆ 7 × 6 × 5 factorial / 5 factorial ಬರೀರಿ. ಎರಡು ಕ್ಯಾನ್ಸಲ್ ಆಗ್ತದೆ. 5 factorial 5 factorial. 7 6 42 ಆಗ್ತದೆ ನೋಡ್ರಿ. ದ ಸ್ಲೋಪ್ ಆಫ್ ಏನೇನೋ ಕೊಟ್ಟಿದ್ದಾನೆ ಇಲ್ಲಿ. ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಅಂತ. ಸ್ಲೋಪ್ ಕಂಡಿಬೇಕಂತ. ಏನಾಗ್ತದೆ? ಸ್ಲೋಪ್ ಫಾರ್ಮುಲಾ ಯೂಸ್ ಮಾಡಿರಿ. ಸ್ಲೋಪ್ ಏನಾಗ್ತದೆ? ಅದು 0 ಆಗ್ತದೆ. ದ ಡೆರಿವೇಟಿವ್ ಆಫ್, ಇದರ ಡೆರಿವೇಟಿವ್ ಅಂತ ನೋಡ್ರಿ. at x = 10 ಇದ್ದಾಗ ಡಿಫ್ರೆನ್ಸಿಯೇಷನ್ ಆಫ್ 2x² ಏನಾಗ್ತದೆ? 2x ಆಗ್ತದೆ. -0. x = 10 ಹಾಕ್ರಿ. 2 × 10 ಅಂದರೆ 20 ಆಯಿತು. 20 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಲ್ವಾ? ಎಲ್ಲ 2 ಮಾರ್ಕಿನ ಕ್ವಶನ್ಸ್ಗಳವ. ಪ್ರಾಕ್ಟೀಸ್ ಮಾಡಿರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಮಾಡಿದಿಲ್ಲ ಅಂದರೆ ಮಾಡಿರಿ. 5 ಮಾರ್ಕಿಂದ ನೋಡಿರಿ, ಇದು ಫಿಕ್ಸ್ ಕ್ವಶನ್ ಅದ. ನಾನು ನಿಮಗೆ ಹೇಳ್ತೀನಿ ಅಂತ. 5 ಮಾರ್ಕಿಂದ ಲಾಸ್ಟಿಗೆ ಹೇಳ್ತೀನಿ. ಫಸ್ಟ್ MCQ ನೋಡೋಣ ಅಂತ. ಯಾರು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಈಸಿ ಇರ್ತದೆ ಕ್ವಶನ್ ಪೇಪರ್. ಆರಾಮಾಗಿ ಬರೀರಿ.
ನೆಕ್ಸ್ಟ್ ನೋಡ್ರಿ ಇವಾಗ ಎಸ್ if A has 4 elements then the number of subsets of A is Aದಾಗ 4 ಎಲಿಮೆಂಟ್ಸ್ಗಳು ಇದ್ದಾವೆ ಅಂತ ತಿಳ್ಕೊರಿ ಅದರದ್ದು ಸಬ್ಸೆಟ್ದಾಗ ಎಷ್ಟು ಎಲಿಮೆಂಟ್ಸ್ಗಳು ಇದ್ದಿರ್ತಾವ ಅಂತ ದಟ್ ಈಸ್ ವೆರಿ ಸಿಂಪಲ್ 4 ಸ್ಕ್ವೇರ್ ಆಗ್ತದೆ ರೀ ಕರೆಕ್ಟ್ ಎ ಟು ದಿ ಪವರ್ ಎನ್ ಅಥವಾ ಎ ಟು ದಿ ಪವರ್ ಎನ್ ತಗೋರಿ ಎ ಅಂದರೆ ಎಷ್ಟು ಅದ 4 ಅದ ಎನ್ ಸ್ಕ್ವೇರ್ ಆಗ್ತದೆ ಓಕೆ ದಟ್ ಈಸ್ 16 ಸೆಕೆಂಡ್ ಒನ್ ಎ ಯೂನಿಯನ್ ಬಿ ಕ್ರಾಸ್ ಎ ಇಂಟರ್ಸೆಕ್ಷನ್ ಬಿ ಅಂತ ಇದ್ರದ್ದು ಏನಾಗಿರ್ತದ ಅಂತಂದರೆ ಎಸ್ ಫಸ್ಟ್ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ ಎ ಯೂನಿಯನ್ ಬಿ ಕನ್ನಡಿರಿ ಆಮೇಲೆ ಎ ಇಂಟರ್ಸೆಕ್ಷನ್ ಬಿ ಕನ್ನಡಿರಿ ಅವೆರಡರದ್ದು ಇಂಟು ಮಾಡಿರಿ ಬರ್ತದೆ ನಿಮಗೆ ಥರ್ಡ್ ಕ್ವಶನ್ ಅಂತೂ ಇದು ಫಿಕ್ಸ್ ಕ್ವಶನ್ ಅದ ನೋಡ್ರಿ ಮ್ಯಾಕ್ಸಿಮಮ್ ಟೈಮ್ ಕೇಳಿದ್ದಾನೆ ಚೆನ್ನಾಗಿ ತಿಳ್ಕೊಳ್ರಿ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಅದ ನೋಡ್ರಿ ದ ಕಾಂಜುಗೇಟ್ ಆಫ್ ಐ ಪ್ಲಸ್ 2i ಸರಿ 1 ಪ್ಲಸ್ 2i ಅದ ಇದು ಕರೆಕ್ಟ್ 1 ಪ್ಲಸ್ 2i ಏನಾಗ್ತದೆ ರೀ ವೆರಿ ಸಿಂಪಲ್ ಐತ್ ಟರ್ಮ್ ಇದ್ದಲ್ಲಿ ಅಷ್ಟೇ ನೆಗೆಟಿವ್ ಆಗ್ತದೆ 1 ಮೈನಸ್ 2i ನೆಕ್ಸ್ಟ್ 4x ಪ್ಲಸ್ 3 ಲೆಸ್ ದೆನ್ 6x ಪ್ಲಸ್ 7 ಅಂತದ ಎಕ್ಸ್ ಟರ್ಮ್ಸ್ ಒಂದು ಕಡೆ ಇಟ್ಕೋರಿ ಕಾನ್ಸ್ಟೆಂಟ್ ಒಂದು ಕಡೆ ಇಟ್ಕೋರಿ 3 ಪ್ಲಸ್ 7 ಈ ಕಡೆ ತೊಗೊಂಡ್ಬರ್ರಿ ಮೈನಸ್ 7 ಆಯಿತು 6x ಮೈನಸ್ 4x ಆಗ್ತದೆ 3 ಮೈನಸ್ 7 ಅಂದರೆ ಮೈನಸ್ 4 6x ಮೈನಸ್ 4x ಅಂದರೆ 2x ಆಗ್ತದೆ ಇಂಟು 2 ಈ ಕಡೆ ತೊಗೊಂಬರ್ರಿ ಡಿವೈಡ್ ಬೈ ಆಗುತ್ತೆ ಓಕೆ ಎಕ್ಸ್ ಈಸ್ 1/2 ಇಸ್ ಲೆಸ್ ದೆನ್ ಎಕ್ಸ್ ಅಂತ ಅಥವಾ ಎಕ್ಸ್ ಈಸ್ ಗ್ರೇಟರ್ ದೆನ್ ಮೈನಸ್ 1/2 ಆಗ್ತದೆ ನೋಡ್ರಿ ಎಕ್ಸ್ ಈಸ್ ಗ್ರೇಟರ್ ದೆನ್ ಮೈನಸ್ 1/2 ಓಕೆ ಎಸ್ ಇಲ್ಲೇನು ಕೊಟ್ಟಿದ್ದಾನ ಎಕ್ಸ್ ಈಸ್ ರಿಯಲ್ ನಂಬರ್ ಅಂತ ಎಕ್ಸ್ ರಿಯಲ್ ನಂಬರ್ ಆಗಿರ್ಬೇಕಂತ ಏನಾಗ್ತದೆ ರೀ ಕರೆಕ್ಟ್ ಆನ್ಸರ್ ನೋಡ್ರಿ ಫಿಫ್ತ್ ಒನ್ ಸೆಕೆಂಡ್ ಒನ್ ಆಗ್ತದೆ ನೋಡ್ರಿ ದಟ್ ಈಸ್ ಮೈನಸ್ 2, ಇನ್ಫಿನಿಟಿ ಅಂತ ಎಸ್ ಐ ಆಮ್ ಸಾರಿ ಇಲ್ಲಿ 2 1 2 2 ಆಗಬೇಕಿದು ಎಕ್ಸ್ ಈಕ್ವಲ್ ಟು ಎಷ್ಟು ಬರ್ತದೆ ಇಲ್ಲಿ ಮೈನಸ್ 2 ಬರ್ತದೆ ನೋಡ್ರಿ ಮೈನಸ್ 2, ಇನ್ಫಿನಿಟಿ ಬರ್ತದೆ ಯಾಕಂದರೆ ಎಕ್ಸ್ ವ್ಯಾಲ್ಯೂ ಮೈನಸ್ 2ಕ್ಕಿಂತ ದೊಡ್ಡದಿರ್ಬೇಕಲ್ವಾ ಹಾಗಾಗಿ ಸಿಕ್ಸ್ತ್ ಕ್ವಶನ್ ನೋಡ್ರಿ ಎಸ್ ಕರೆಕ್ಟ್ ಆನ್ಸರ್ ಈಸ್ ಸೆಕೆಂಡ್ ಒನ್ ದಟ್ ಈಸ್ 125 ಸೆವೆಂತ್ ಒನ್ ನೋಡ್ರಿ ಕರೆಕ್ಟ್ ಆನ್ಸರ್ 3 ಆಗ್ತದೆ ನೋಡ್ರಿ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪ್ಯಾನ್ಷನ್ ನೋಡ್ರೊಳಗೆ ಎಷ್ಟು ಟರ್ಮ್ಸ್ ಇರ್ತ ಅಂತ ನೆಕ್ಸ್ಟ್ ಏಟ್ತ್ ಕ್ವಶನ್ ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್ ಓಕೆ 20th ಟರ್ಮ್ ಅಂತ ಏನಿದ್ದಲ್ಲಿ ಏನಾಗಬೇಕು ಇಲ್ಲಿ 20 ಆಗಬೇಕು ಎ 20 ಈಕ್ವಲ್ಸ್ ಟು 20 ಮೈನಸ್ 1 20 ಮೈನಸ್ 2 1 ಮೈನಸ್ ಸಾರಿ 2 ಮೈನಸ್ 20 ಆಗಬೇಕಿದು ಎಷ್ಟಾಗಬೇಕಿದು 2 ಮೈನಸ್ 20 ಆಮೇಲೆ 3 ಪ್ಲಸ್ 20 ಇವು ಇಷ್ಟು ಮಲ್ಟಿಪ್ಲೈ ಮಾಡಿರಿ ಎಷ್ಟು ಬರ್ತದೆ ನಿಮಗಂದ್ರೆ ಮೈನಸ್ 7 8 6 6 ಬರ್ತದೆ ನೋಡಿರಿ ನೈನ್ತ್ ಕ್ವಶನ್ ಕರೆಕ್ಟ್ ಆನ್ಸರ್ ಈಸ್ 1 ಓಕೆ 10th ಕ್ವಶನ್ ಕರೆಕ್ಟ್ ಆನ್ಸರ್ ಈಸ್ ಸೆಕೆಂಡ್ ಒನ್ ಈಸ್ ಕರೆಕ್ಟ್ ಆನ್ಸರ್ ದ ರೇಡಿಯಸ್ ಆಫ್ ದ ಸರ್ಕಲ್ ಆಮೇಲೆ 11th ಕ್ವಶನ್ ನೋಡ್ರಿ ಇದ್ರದ್ದು ಕರೆಕ್ಟ್ ಆನ್ಸರ್ ಫಸ್ಟ್ ಒನ್ ಅದ ನೋಡ್ರಿ ಲೆಂತ್ ಆಫ್ ದ ಲೆಟಸ್ ರೆಕ್ಟಮ್ ಎಷ್ಟಾಗಿರುತ್ತೆ ಅಂದರೆ 6 ಆಗಿರ್ತದೆ ಅಂತ ನೆಕ್ಸ್ಟ್ ಕ್ವಶನ್ ನಂಬರ್ 12 ಕರೆಕ್ಟ್ ಆನ್ಸರ್ ಈಸ್ ಫೋರ್ತ್ ಒನ್ ದಟ್ ಈಸ್ ಫೋರ್ತ್ ಇದು ಯಾವ ಕ್ವಾಡ್ರೆಂಟ್ ಒಳಗೆ ಲೈ ಆಗ್ತಂದ್ರೆ ಫೋರ್ತ್ ಕ್ವಾಡ್ರೆಂಟ್ ತಗೊಂಡು 13th ಕ್ವಶನ್ ಆನ್ಸರ್ ಈಸ್ ಸೆಕೆಂಡ್ ಒನ್ ದಟ್ ಈಸ್ 0 14th ಕ್ವಶನ್ ಮೀನ್ ಅಂತ ಮೀನ್ ಅಂದರೆ ಇವೆಲ್ಲ ಏನು ಮಾಡಬೇಕು ಆ್ಯಡ್ ಮಾಡಬೇಕು ಇವೆಲ್ಲ ಕೂಡಿಸ್ಬೇಕು ಬಾಗಿಲೆ ಎಷ್ಟು ಟರ್ಮ್ಸ್ ಅದ ಅದರಲ್ಲೇ ಡಿವೈಡ್ ಮಾಡಬೇಕು 1 2 3 4 5 6 7 8 ಎಲ್ಲ ಕೂಡಿಸಿ ಎಂಟ್ಲೇ ಡಿವೈಡ್ ಮಾಡಿರಿ ಎಷ್ಟು ಬರ್ತದಪ್ಪ ನಿಮಗೆ ಆನ್ಸರ್ ಅಂದರೆ ಎಷ್ಟು 10 ಬರ್ತದೆ ನೋಡ್ರಿ ಕ್ವಶನ್ ನಂಬರ್ 15 ಎ ಕಾಯಿನ್ ಇಸ್ ಟಾಸ್ಡ್ ರಿಪೀಟೆಡ್ಲಿ 3 ಟೈಮ್ಸ್ ರಿಪೀಟೆಡ್ಲಿ ನಾವು ಟಾಸ್ ಮಾಡಿದಾಗ ಬರ್ತಕ್ಕಂಥದ್ದು ಸ್ಯಾಂಪಲ್ ಸ್ಪೇಸ್ ಎಷ್ಟದ ಅಂದರೆ 8 ಅವ ನೋಡ್ರಿ ಅದನ್ನು ಆಲ್ರೆಡಿ ಹೇಳಿದ್ದೀನಿ ಪ್ರೊಬೆಬಿಲಿಟಿ ಒಳಗೆ ತಾವೇನಾದ್ರೆ ಚೆನ್ನಾಗಿ ನೋಡ್ಕೊಂಡು ಕೇಳ್ಬೋದು ರೈಟ್ 3 ಕಾಯಿನ್ ಟಾಸ್ ಮಾಡಿದ್ಮೇಲೆ 8 ಬರ್ತಾವೆ ಅಥವಾ 2 ಟು ದಿ ಪವರ್ 3 ಮಾಡ್ರಿ ಅಷ್ಟೇ ಕರೆಕ್ಟ್ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ದಾಗ ಫಸ್ಟ್ ಕ್ವಶನ್ ಆನ್ಸರ್ ಈಸ್ 16 ಅದ ನೋಡ್ರಿ 512 ಅದ ರೀ ಎಷ್ಟು ಅದ 512 set A has 3 elements then the number of relations on A is how much that is 512 the value of sin pi ಏನಿದಿರ್ತದೆ 0
ಇದ್ರದ್ದು ವ್ಯಾಲ್ಯೂ ಕಂಡ್ರಿ ಅಂತ ಏನಾಗ್ತದೆ ರೀ 66 ಆಗ್ತದೆ. ಸಿಂಪಲ್ ಅದ. 12 ಇಂಟು 11 ಇಂಟು 10 ಡಿವೈಡೆಡ್ ಬೈ 10 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂದರೆ 2ನೇ ಆಗ್ತದೆ. ಎರಡು ಡಿವೈಡ್ ಮಾಡಿರಿ. 2 1 2 6 ಇಂಟು 11 ಅಂದರೆ 66 ಆಯ್ತು. ಈ ಥರ ಮಾಡ್ಕೋರಿ. 19ರದ ಆನ್ಸರ್ ಏನದ ಹೇಳೆ 3/10 ಅದ ನೋಡ್ರಿ. ಎಷ್ಟದ 3/10. ನೆಕ್ಸ್ಟ್ 20th ಆನ್ಸರ್ ಏನದ ರೀ 100 ಅದ ನೋಡ್ರಿ. 3 ಅಲ್ವಾ. ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಹೋಗೋಣ ಅಂತೀವ. ಓಕೆ, ಫಸ್ಟ್ ಕ್ವಶನ್ ನೋಡ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ ಈಸ್ ಎಂಟಿ ಸೆಟ್ ಅಂತ. ಯಾವ್ದು ಎಂಟಿ ಸೆಟ್ ಆಗ್ತದ ಅಂತ ಕೇಳಕತ್ತಾನ ಅದ್ರೊಳಗೆ. ಸೆಕೆಂಡ್ ಒನ್ ಎಂಟಿ ಸೆಟ್ ಆಗ್ತದೆ ನೋಡ್ರಿ. ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಆನ್ಸರ್ ಕರೆಕ್ಟ್ ಯಾವ್ದಾಗ್ತದೆ? ಎಸ್, ಫಸ್ಟ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್. ಇಫ್ 2π/3 ಈಸ್ ಎ ರೇಡಿಯನ್ ಮೇಜರ್ ದೆನ್ ಡಿಗ್ರಿ ಮೇಜರ್ ಈಸ್ ಹೌ ಮಚ್? ಎಷ್ಟಾಗಿದ್ದಿರ್ತದೆ ರೀ ಡಿಗ್ರಿ ಮೇಜರ್? ದಟ್ ಈಸ್ 24i ಮೈನಸ್ 7/625 ಆಗ್ತದೆ ನೋಡ್ರಿ. ನೆಕ್ಸ್ಟ್ ಫೋರ್ತ್ ಕ್ವಶನ್. ಒಂದು ನಿಮಿಷ. ಥರ್ಡ್ ಕ್ವಶನ್ ಆನ್ಸರ್ ಏನಾಯಿತು? ದಟ್ ಈಸ್ ಮೈನಸ್ 120 ಡಿಗ್ರಿ ಇದ್ದಿರ್ತದೆ ಥರ್ಡ್ ಕ್ವಶನ್ ಆನ್ಸರ್. ಫೋರ್ತ್ ಕ್ವಶನ್ದು 7 - 24i/625 ಆಗ್ತದೆ. ಫಿಫ್ತ್ ಕ್ವಶನ್ ನೋಡ್ರಿ. ಸೊಲ್ಯೂಷನ್ ಆಫ್ ದ ಲೀನಿಯರ್ ಇನ್ಇಕ್ವಾಲಿಟಿ ಇನ್ ವೇರಿಯಬಲ್ x represented by 9/2 ಅಂತ. ಓಕೆ, ಸೊ ಇದ್ರದ್ದು ಕರೆಕ್ಟ್ ಆನ್ಸರ್ ಏನಾಗ್ತದೆ? ಎಸ್, ಫಿಫ್ತ್ ಒನ್ ಇಸ್ 2. ಇಟ್ ಈಸ್ ಯಾಕಿದು 9/2 ಇನ್ಫಿನಿಟಿ ಆಗ್ತಂದರೆ ಇದು ಇಲ್ಲಿ ಡಾರ್ಕ್ ಇದಲ್ವಾ. ಸೊ ಡಾರ್ಕ್ ಇದ್ದರೆ ಇದು ಕ್ಲೋಸ್ಡ್ ಇದ್ದಿರ್ತದೆ. ಕರೆಕ್ಟ್. ಈ ಕಡೆ ಎಂಡ್ಲೆಸ್ ಇದೆ, ಹಾಗಾಗಿ ಇದು ಓಪನ್ ಇದ್ದಿರ್ತದೆ. ಕ್ಲೋಸ್ಡ್ ಓಪನ್. ಡಾರ್ಕ್ ಇದೆ ಅಲ್ವಾ. ಸಪೋಸ್ ಹಿಂಗೊಂದು ಯಾರೋ ಮಾರ್ಕ್ ಇತ್ತು, ಈ ಥರ ಇದ್ದಿತ್ತು ಅಂತ ತಿಳ್ಕೊರಿ. ಒಳಗೆ ಹಾಲ ಇದ್ದಿತ್ತು ಅಥವಾ ಡಾರ್ಕ್ ಇದ್ದಿಲ್ಲ ಅಂದರೆ ಇದನ್ನು ಓಪನ್ ಆಗ್ತದೆ. ಈ ಥರ ಏನಾದರೂ ಡಾರ್ಕ್ ಇದ್ದರೆ ಅದು ಕ್ಲೋಸ್ ಆಗ್ತದೆ. ಆ್ಯಕ್ಚುಲಿ ನಂಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಂಗಾಗಿ ಜಾಸ್ತಿ ಹೇಳಂಗಿಲ್ಲ ನಾನು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಕ್ಸ್ತ್ ಒನ್. ಹಾಗಾಗಿ ನಾನು ನಿನ್ನೆ ದಿನ ವಿಡಿಯೋ ಮಾಡಿಲ್ಲ. ಆ್ಯಕ್ಚುಲಿ ನಿನ್ನೆ ಮಾಡಬೇಕಿದ್ದಿತ್ತು. ನಾನು ನಿನ್ನೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ದೆ. ಕರೆಕ್ಟ್ ಆನ್ಸರ್ ಈಸ್ 46 ಅದ ನೋಡ್ರಿ. ಇದಂತೂ ಹೇಳಿದ್ದೀನಿ ಇವಾಗ. n+1 ಅಂದರೆ 6+1 7 ಆಗ್ತದೆ. ನೆಕ್ಸ್ಟ್ ಏಯ್ತ್ ಕ್ವಶನ್ ನೋಡ್ರಿ. ಏಯ್ತ್ ಕ್ವಶನ್ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ಒನ್. ನೈನ್ತ್ ಕ್ವಶನ್ ಕರೆಕ್ಟ್ ಆನ್ಸರ್ ಈಸ್ ಥರ್ಡ್ ಒನ್. ಓಕೆ, ನೆಕ್ಸ್ಟ್ 10th ಕ್ವಶನ್ ಕರೆಕ್ಟ್ ಆನ್ಸರ್ ಈಸ್ ಎಸ್, ದಟ್ ಈಸ್ ಸೆಕೆಂಡ್ ಒನ್. 11th ಕ್ವಶನ್ ರೇಡಿಯಸ್ ಆಫ್ ದ ಸರ್ಕಲ್ 2x² + 2y². ರೇಡಿಯಸ್ ಆಫ್ ಸರ್ಕಲ್ ಏನಾಗಿರುತ್ತೆ ಅಂತಿದ್ದದ್ದು? ಎಸ್, ದಟ್ ಈಸ್ ಸೆಕೆಂಡ್ ಒನ್. 1/4 ಆಗಿರ್ತದೆ. ದ ಆಕ್ಟಂಟ್ ಇನ್ ವಿಚ್ ದ ಪಾಯಿಂಟ್ ಲೈಸ್, ಎದ್ರೊಳಗೆ ಲೈ ಆಗ್ತದೆ ಅಂತ? ಆಕ್ಟಂಟ್ ಫೋರ್ತ್ ಕ್ವಾಡ್ರಂಟ್ ಒಳಗೆ ಆಗ್ತದೆ ನೋಡ್ರಿ. 13th ದಟ್ ಈಸ್ ಸೆಕೆಂಡ್ ಒನ್. ಓಕೆ, ನೆಕ್ಸ್ಟ್ 14th ಹೋಗೋಣಂತ್ರಿ. ಫೋರ್ತ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಏನಿದು? ಮೀಡಿಯನ್. ಇವಾಗ ಹೇಳಿದ್ದೀನಿ ಮೀಡಿಯನ್ ಅಂದರೆ ಇನ್ಕ್ರೀಸಿಂಗ್ ಆರ್ಡರ್ದಾಗ ಬರೀಬೇಕು. ಇನ್ಕ್ರೀಸಿಂಗ್ ಅಂದರೆ ಏರಿಕೆ ಕ್ರಮದಾಗ ಬರೀಬೇಕು ನೋಡ್ರಿ. ಏರಿಕೆ ಕ್ರಮದಾಗ ಬರ್ದು ಮಿಡಲ್ ಅಂದರೆ ಮಧ್ಯದಾಗ ಯಾವುದದ ಇಲ್ಲ, ಮಧ್ಯದಾಗಿನ ತೊಗೋಬೇಕು. ಮಧ್ಯದ ಸಂಖ್ಯೆ ತೊಗೋಬೇಕು. 2 ಇದಂದರೆ 2 ತೊಗೋರಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 15. ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ಒನ್ ಅದ ನೋಡ್ರಿ. ಫಿಲ್ಲಿಂದ ಬ್ಲ್ಯಾಂಕ್ ಅದ. ನಾ ಒಂದೊಂದು ಹೇಳ್ಬಿಡ್ತೀನಿ ಅಂತ ನೀವು ಡೈರೆಕ್ಟಾಗಿ ಬರ್ಕೊಂಬಿಡ್ರಿ. 0 √3/2 ಇಟ್ಸ್ ವ್ಯಾಲ್ಯೂ ಏನಾಗಿರ್ತದೆ? 6 ಫ್ಯಾಕ್ಟೋರಿಯಲ್ - 5 ಫ್ಯಾಕ್ಟೋರಿಯಲ್ ಅಂತ. 6 ಫ್ಯಾಕ್ಟೋರಿಯಲ್ - 5 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ ಬರೀಬೇಡ್ರಿ. 6 × 5 × 4 × 3 × 2 ಬರ್ದು -120 ಬರ್ರಿ. ಯಾಕೆ? 5 ಫ್ಯಾಕ್ಟೋರಿಯಲ್ ಅಷ್ಟೇ ಆಗ್ತದೆ. ಇದು ಸಬ್ಟ್ರಾಕ್ಟ್ ಮಾಡಿರಿ. ಎಷ್ಟು ಬರ್ತದೆ ನಿಮಗೆ? 600 ಬರ್ತದೆ ನೋಡ್ರಿ. ಎಷ್ಟು ಬರ್ತದೆ? 600 ಬರ್ತದೆ. ಆಮೇಲೆ 19th ಕ್ವಶನ್ ಆನ್ಸರ್ ಈಸ್ 2. 20th ಕ್ವಶನ್ ಆನ್ಸರ್ ಈಸ್ 1.
ತಿಳಿತಲ್ವಾ? ಅರ್ಥ ಆಯ್ತಾ? ಸಿಂಪಲ್ ಅದಾವ್ರಿ, ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ರಿಮೈನಿಂಗ್ ಮಾಡಲ್ ಕ್ವಶನ್ ಪೇಪರ್ಸ್ ಏನದಾವಲ್ವ, ಅವುಗಳನ್ನು ನೋಡ್ರಿ. ಇವಾಗ ಇನ್ನೂ ಒಂದು ಹೇಳ್ತೀನಿ ಅಂತ, ಉಳಿದಿದ್ದೆಲ್ಲ ಏನದ ನಾನು ನಿಮಗೆ ಟೆಲಿಗ್ರಾಮ್ದಾಗ PDF ಕಳಿಸ್ತೀನಿ ಅಂತ, ಅಲ್ಲೇ ನೋಡ್ಕೊಂಬಿಡ್ರಿ. ಸೊ ಫಸ್ಟ್ ಕ್ವಶನ್ ಆನ್ಸರ್ ಏನದ ಇದು? ಎಸ್, ಕರೆಕ್ಟ್ ಆನ್ಸರ್ ಈಸ್ ಸೆಕೆಂಡ್ ಒನ್ ಅದ ನೋಡ್ರಿ. ಆಮೇಲೆ ಸೆಕೆಂಡ್ ಕ್ವಶನ್ ಆನ್ಸರ್ ಅದನ್ನು ಸೆಕೆಂಡ್ ಅದ ನೋಡ್ರಿ. ಓಕೆ, ಮಾಡಲ್ ಕ್ವಶನ್ ಪೇಪರ್ ಎಷ್ಟದ ಇದು? 3 ಇದೆ. ಓಕೆ, ಥರ್ಡ್ ಕ್ವಶನ್ ಆನ್ಸರ್ ದ ರೇಡಿಯನ್ ಮೆಜರ್ ಆಫ್ 75 ಅಂತ, ಅದು 5π/12 ಅದ ನೋಡ್ರಿ. ನಾ ಈಗ ಹೇಳಿದ್ದೀನಿ, ರೇಡಿಯನ್ ಮೆಜರ್ ಟು ಡಿಗ್ರಿ ಮೆಜರ್ ಫಾರ್ಮುಲಾ ಅದ, ಆ ಫಾರ್ಮುಲಾವನ್ನು ಬೈ ಹ್ಯಾಟ್ ಮಾಡಿ ಸಾಲ್ವ್ ಮಾಡಿರಿ. ದ ಕಾಂಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ 4 ದ ಕಾಂಜುಗೇಟ್ ಏನಾಗಿರ್ತದೆ? ಎಸ್, ದಟ್ ಈಸ್ ಫಸ್ಟ್ ಒನ್ 4 ಆಗಿರ್ತದೆ. ಕಾನ್ಸ್ಟೆಂಟ್ ಇದೆ ಅಲ್ವಾ, ಆಯ್ತು ಟರ್ಮ್ ಇದ್ರೆ ಅಷ್ಟೇ, ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗ್ತಿತ್ತು, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗ್ತಿತ್ತು. ನೆಕ್ಸ್ಟ್ ಫಿಫ್ತ್ ಕ್ವಶನ್ ನೋಡ್ರಿ. ಫಿಫ್ತ್ ಕ್ವಶನ್ ಆನ್ಸರ್ ಈಸ್ 2, ಸೆಕೆಂಡ್ ಒನ್ ಆಗ್ತದೆ ನೋಡ್ರಿ. ಫಸ್ಟ್ ಏನಲ್ವಾ, ಅದರದಲ್ಲಿ ರೆಸಿಪ್ರೋಕಲ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ಆನ್ಸರ್ ಕರೆಕ್ಟ್ ಆನ್ಸರ್ ಈಸ್ 1. ಓಕೆ, ಏನಾಗ್ತಿದೆ ಇದು? NC7 is equals to NC6, then the value of n ಏನಾಗಿರ್ತದೆ ಅಂದರೆ 13 ಆಗಿರ್ತದೆ ರೀ. ಓಕೆ, ನೆಕ್ಸ್ಟ್ ಸೆವೆಂತ್ ಕ್ವಶನ್ ನೋಡ್ರಿ, ಇದ್ರ ವ್ಯಾಲ್ಯೂ ಏನಾಗಿರ್ತದೆ ಅಂತ. ಓ ಮೈ ಗಾಡ್, ದಟ್ ಈಸ್ 1, ಅಂದರೆ 2 to the power n ಆಗಿರ್ತದೆ. ನೆಕ್ಸ್ಟ್ ಏಯ್ತ್ ಕ್ವಶನ್ ನೋಡ್ರಿ. ಕರೆಕ್ಟ್ ಆನ್ಸರ್ ಏನದ ನೋಡ್ರಿ ಏಯ್ತ್ ಕ್ವಶನ್ದು? ಥರ್ಡ್ ಒನ್ ಕರೆಕ್ಟ್ ಅದ ನೋಡ್ರಿ. 5 ಆಗಿರ್ತದೆ. ನೈನ್ತ್ ಕ್ವಶನ್, ಸ್ಲೋಪ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ ಏನಾಗಿರ್ತದೆ ಅಂತಂದರೆ, ಎಸ್, ಸೆಕೆಂಡ್ ಒನ್ ಆಗಿರ್ತದೆ ನೋಡ್ರಿ. ಎಕ್ಸೆಂಟ್ರಿಸಿಟಿ ಆಫ್ ದ ಹೈಪರ್ಬುಲಾ, ನಾ ಈ ಎಕ್ಸೆಂಟ್ರಿಸಿಟಿ, ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಎಲ್ಲ ನೀಟಾಗಿ ಹೇಳಿದ್ದೀನಿ, ತಾವುಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಏನಾಗ್ತದೆ ಕರೆಕ್ಟ್ ಆನ್ಸರ್? 5/3 ಆಗ್ತದೆ. ನೆಕ್ಸ್ಟ್ 11th ಕ್ವಶನ್ ಕರೆಕ್ಟ್ ಆನ್ಸರ್ ಫಸ್ಟ್ ಒನ್, ದಟ್ ಈಸ್ 16 ಆಗ್ತದೆ. ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಇನ್ ದ XY ಪ್ಲೇನ್ ಆರ್ ಆಫ್ ದ ಫಾರ್ಮ್. XY ಪ್ಲೇನ್ ಒಳಗೆ ಇದು ಎಕ್ಸ್, ಇದು ವೈ, ಇದು ಜಡ್ ಪ್ಲೇನ್ ಅದ, ಹೌದಾ? ಈ XY ಪ್ಲೇನ್ ಒಳಗೆ ಒಂದು ಪಾಯಿಂಟ್, ಕೋಆರ್ಡಿನೇಟ್ ಪಾಯಿಂಟ್ ಇದಿರ್ತಲ್ಲ, ಅದರದ್ದು ಯಾವ ಫಾರ್ಮ್ ಒಳಗೆ ಇದಿರ್ತದೆ ಅಂತ. ಅಲ್ಲಿ ಜಡ್ ಇರಂಗಿಲ್ಲ ಅಂದರೆ ಜಡ್ 0 ಆಗಿರ್ತದೆ. ಜಡ್ 0 ಇಲ್ಲದ ರೀ, ಇಲ್ಲದ ನೋಡಿ. ಥರ್ಡ್ ಒನ್ ಇಸ್ ಕರೆಕ್ಟ್ ಆನ್ಸರ್. ಎಸ್, ಜಡ್ 0 ಇಲ್ಲದಲ್ಲ, ಹಾಗಾಗಿ ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ 13th ಕ್ವಶನ್, ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. 14th ಕ್ವಶನ್ ನೋಡ್ರಿ, ಕರೆಕ್ಟ್ ಆನ್ಸರ್ ಈಸ್ ಥರ್ಡ್ ಒನ್. ಆ್ಯಂಡ್ 15th question is, if a coin is tossed twice, then the probability at least one tail occur ಏನಾಗಿರುತ್ತೆ ಅಂದರೆ 3/4 ಆಗಿರ್ತದೆ ನೋಡ್ರಿ. ಅಟ್ಲೀಸ್ಟ್ ಒನ್ ಟೈಲ್ ಆದರೂ ಇರಬೇಕಂತ. 3 ಟೈಮ್ಸ್ ಬರ್ತದೆ ನಿಮಗೆ, ಎರಡು ಕಡೆ ಹೆಡ್ ಬರ್ತದೆ, ಹೌದಲ್ವಾ? ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ದ ಆನ್ಸರ್ ನೋಡ್ರಿ. ಫಸ್ಟ್ ಒನ್ 16 ಆಗ್ತದೆ. ಓಕೆ, ಸೆಕೆಂಡ್ ಒನ್ 6 ಆಗ್ತದೆ. ಥರ್ಡ್ ಒನ್ನು 100 ಆಗ್ತದೆ. ಫೋರ್ತ್ ಒನ್ ನೋಡ್ರಿ 3/5 ಆಗಿರ್ತದೆ. ಓಕೆ, 3/5. ಲಾಸ್ಟ್ ಒನ್ 2 ಆಗಿರ್ತದೆ. ನೋಡ್ಕೊರಿ ಇವೆಲ್ಲ. ಡೆರಿವೇಟಿವ್ ಎಟ್ x = 1 ಅಂತ 2x ಆಗ್ತದೆ. ಡಿಫ್ರೆನ್ಸಿಯೇಷನ್ ಆಫ್ x² is 2x. x ಇದ್ದಲ್ಲಿ 1 ಹಾಕಬೇಕು. 2 × 1 ಅಂದರೆ 2ನೇ ಆಗ್ತದೆ. ಹಾಗಾಗಿ 2 ಕರೆಕ್ಟ್ ಆನ್ಸರ್ ಇದೆ. ಓಕೆ, ತಿಳಿತಲ್ವಾ? ಸೊ ಇದು ಏನದ ನೋಡ್ಕೊರಿ ನೀವೇ ಸರಿಯಾಗಿ. ಇದರದ್ದು ಕ್ವಶನ್ಗಳು ನೋಡ್ಕೊರಿ. ನಾ ಎಲ್ಲ ಏನದ ಆನ್ಸರ್ಗಳು ಲಾಸ್ಟಿಗೆ ಕೊಟ್ಟಿರ್ತೀನಿ. ಮತ್ತು ಇದರದ್ದು PDF ನಾನು ಏನದ ಟೆಲಿಗ್ರಾಮ್ದಾಗ ಕಳಿಸಿರ್ತೀನಿ ನೋಡ್ರಿ. ಜಾಯಿನ್ ಟೆಲಿಗ್ರಾಮ್ ಗ್ರೂಪ್ ಯೂಸಿಂಗ್ ಲಿಂಕ್ ಫ್ರಮ್ ಡಿಸ್ಕ್ರಿಪ್ಷನ್.
ಓಕೆ, ಎಲ್ಲ ಕ್ವಶನ್ಸ್ಗಳು ನೋಡ್ಕೊರಿ ಯಾವ ಥರ ಅದ ಅಂತ, ರೈಟ್. ಮತ್ತು ಇನ್ನೊಂದೇನು ಅಂದರೆ ನಮ್ಮದು ಎಸ್ ಎ ಮ್ಯಾಥ್ಸ್ ಕ್ಲಾಸಸ್ ಏನಿದೆ ಅಲ್ವಾ, ಈ ಒಂದು ಕ್ಲಾಸ್ ಕಡೆಯಿಂದ ಪುಷ್ಪ ಶಾಮ್ನೂರ್ ಮಾಲಿಂಗಪ್ಪ ಇಂಡಿಪೆಂಡೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ದಾವಣಗೆರೆ ಏನಿದಲ್ವ, ಅವರಿಗೊಂದು ಧನ್ಯವಾದಗಳನ್ನು ಹೇಳೋಣ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್, ರೈಟ್. ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಯಾಕಂದರೆ ಈ ಒಂದು ಮಾಡಲ್ ಕ್ವೆಶ್ಚನ್ ಪೇಪರನ್ನು ಬಿಡುಗಡೆ ಮಾಡಿದಾರಲ್ವ, ಇದು ತುಂಬ ಯೂಸ್ ಇದೆ. ಅವರು ತುಂಬ ಎಕ್ಸ್ಪೀರಿಯನ್ಸ್ ಒಂದು ಲೆಕ್ಚರ್ ಅಂತಲೇ ಅಂದ್ಕೊಂಡಿದ್ದೀನಿ ನಾನು. ಒಳ್ಳೆ ರೀತಿಯಿಂದ ಒಂದು ಮಾಡಲ್ ಕ್ವೆಶ್ಚನ್ ಪೇಪರ್ ಮೂಡ್ ಬಂದಿದೆ, ತುಂಬ ನೀಡ್ ಇದ್ದಿತ್ತು. ಮೋಸ್ಟ್ ಸ್ಟೂಡೆಂಟ್ಸಿಗೆಲ್ಲ ಇಂಪಾರ್ಟೆಂಟ್ ಇದೆ, ಇದು ತುಂಬ ವಿದ್ಯಾರ್ಥಿಗಳೆಲ್ಲ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ನಿಮಗೊಂದು ನಮ್ಮದು ಎಸ್ ಎ ಮ್ಯಾಥ್ಸ್ ಯೂಟ್ಯೂಬ್ ಚಾನಲಿಂದ ಧನ್ಯವಾದಗಳನ್ನ ಹೇಳ್ತೀನಿ ನಾನು. ಓಕೆ, ಇವಾಗ ನೋಡಿರಿ, ನೆಕ್ಸ್ಟ್ ಎಲ್ಲ ಕ್ವಶನ್ಸ್ಗಳನ್ನ ನೋಡ್ಕೋರಿ. ಯಾರಾದರೂ ದಾವಣಗೆರೆದವ್ರು ಇದ್ರಿ ಅಂದರೆ ನಿಮಗೂ ಸಹ ಥ್ಯಾಂಕ್ಸ್ ರೀ, ನೀವು ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಕಡೆಯಿಂದ ಮ್ಯಾಥಮೆಟಿಕ್ಸನ್ನು ಕಲಿತಾ ಇದ್ದೀರಲ್ವ, ಸೊ ಹಾಗಾಗಿ ನಿಮಗೆ ಧನ್ಯವಾದಗಳನ್ನು ಮತ್ತು ನೀವು ಗ್ರೇಟ್ ಅಂತ ಹೇಳ್ಬೋದು. ನೋಡಿರಿ, ಎಲ್ಲ ಕ್ವಶನ್ ಪೇಪರ್ಗಳನ್ನು ನೋಡಿದ್ರೆ ಅಲ್ವಾ, ರೈಟ್. ಇವಾಗ ನಾನು 5 ಮಾರ್ಕಿಂದ ಹೇಳ್ತೀನಿ ಅಂದಿನಿ, 5 ಮಾರ್ಕಿಂದ ನೋಡ್ಕೋರಿ. ಎಷ್ಟು ಕ್ವಶನ್ಸ್ಗಳು ಬರೀಬೇಕಪ್ಪ ನೀವು ಇಲ್ಲಿ ಅಂತಂದರೆ, ಎಸ್ 5 ಮಾರ್ಕಿಂದ ಎಷ್ಟು ಬರೀಬೇಕಿಲ್ಲ, 9 ಕೊಟ್ಟಿರ್ತಾನೆ 4 ಬರೀಬೇಕು. ಓಕೆ, 11 ಕೊಟ್ಟಿರ್ತಾನೆ 6 ಬರೀಬೇಕು, ಇಲ್ಲ 11 ಕೊಟ್ಟಿರ್ತಾನೆ ಇಲ್ಲ 6 ಬರೀಬೇಕು. ಆಮೇಲೆ ಇವೆಲ್ಲ ಅಂದರೆ 6 ಮಾರ್ಕಿಂದ 4 ಮಾರ್ಕಿಂದ ಅದ ರೀ. ಓಕೆ, ರೈಟ್. ನೋಡೋಣ ಇವಾಗ 5 ಮಾರ್ಕಿಂದು ಎಲ್ಲ 2-3 ಮಾರ್ಕಿಂದ ಅದಾವೆ. ಇವೆಲ್ಲ ಆಲ್ರೆಡಿ ತುಂಬ ವಿದ್ಯಾರ್ಥಿಗಳು ತೊಗೊಂಡಿದ್ದಾರೆ. 5 ಮಾರ್ಕಿಂದ ನೋಡಿರಿ. 1, 2, 3 ಇವು ಮೂರದಾಗ ಒಂದು ಕ್ವಶನ್ ಫಿಕ್ಸ್, ಒಂದು ಕ್ವಶನ್ ಕವರ್ ಆಯ್ತಾ. ನೆಕ್ಸ್ಟ್ ಬೈನೋಮಿಯಲ್ ಥಿಯರಮ್ ಒಂದು ಫಿಕ್ಸ್. ಎಷ್ಟದು? 2 ಕ್ವಶನ್ ಅದ ನೋಡ್ರಿ. ನೆಕ್ಸ್ಟ್ ಇದೊಂದು ಫಿಕ್ಸ್, 3 ಕ್ವಶನ್ ಅದು. ಓಕೆ, ಇದು ಬರ್ಬೋದು. ಓಕೆ, ಇಲ್ಲ ಅಂದರೆ ಇದೊಂದು ನೋಡ್ಕೋರಿ, ಟ್ರಿಗ್ನೋಮೆಟ್ರಿದಾಗಿಂದ 1, 2, 3, 4 ಇವು 4ರದಾಗಿಂದ ಒಂದು ಬರ್ತದೆ ನೋಡ್ರಿ. 3 + 1 4 ಅದು. ಇಲ್ಲ ಇನ್ನೊಂದು ಚಾಯ್ಸ್ದಾಗ ಇಟ್ಕೋತಂದ್ರೆ ಇಟ್ಕೋಬೋದು ನೀವು. ಇದನ್ನು ಕೇಳ್ಬೋದು. ಇನ್ನೊಂದು ಚಾಯ್ಸಲ್ಲಿಂದ ಹೆಂಗೆ ಹೇಳ್ತಾ ಇದ್ದೀನಪ್ಪ ನಾನು ಅಂತಂದರೆ, ಈಗ ನೀವು 4 ಅಷ್ಟೇ ಬರೀಬೇಕು, ಹೌದಲ್ವಾ. ಸೊ ಒಂದು 5 ನೋಡ್ಕೋರಿ ಅಂತ ಹೇಳ್ತಾ ಇದ್ದೀನಿ ನಾನು ನಿಮಗೆ. 10 ಮಾರ್ಕಿಂದ ಕ್ವಶನ್ಸ್ಗಳು ಅದಾವೆ ಇವು. 10 ಮಾರ್ಕಿಂದ ನೋಡ್ಕೋರಿ. ಆಲ್ಮೋಸ್ಟ್ ಅಲ್ಲಿ ನಿಮಗೆಲ್ಲ ಗೊತ್ತದ, ಅಂದ್ರೂ ಇನ್ನೊಂದು ಕೆಲವೊಂದು ಜನ ಇದ್ದಿರ್ತಾರೆ ಜೀನಿಯಸ್ಗಳು, ನಾಳೆಗೆ ಎಕ್ಸಾಮ್ ಇರ್ಲಿಕ್ಕೆ ಇವತ್ತು ಓದಿ ಒಮ್ಮೆ ಔಟ್ ಆಫ್ ಔಟ್ ತೆಗಿಬೇಕು ನಾವು. ಇದು 6 ಮಾರ್ಕ್ ಫಿಕ್ಸ್ ನೋಡ್ರಿ ಇದು. ಓಕೆ, ಅದು ಕೇಳ್ಬೋದು, ಇದು ಕೇಳ್ಬೋದು, ಎಲ್ಲ ಒಂದೇ ಥರ ಇದೆ. 6 ಮಾರ್ಕ್ ಫಿಕ್ಸ್ ಇದೆ. ಅದನ್ನು ಬಿಟ್ಟರೆ ಎರಡರೊಳಗೆ ಒಂದು ಕೇಳ್ತಾನೆ ನೋಡ್ರಿ. ಇದನ್ನಾದ್ರೂ ನೋಡ್ಕೊಳ್ರಿ, ಇದನ್ನಾದ್ರೂ ನೋಡ್ಕೊರಿ. ಏನಿದೆ 6 ಮಾರ್ಕಿಗೆ. ಇನ್ನು 4 ಮಾರ್ಕಿಗೆ ಯಾವ ಕೇಳ್ತಾನಪ್ಪ ಅಂದರೆ, 4 ಮಾರ್ಕ್ ಕ್ವಶನ್ಸ್ ಇಲ್ಲಿ ಕೊಟ್ಟಿಲ್ಲ, ಕೊಡ್ತೀನಿ ಅಂತ. ಕೇಳಿದ್ರೆ ಇದು ಕೇಳ್ಬೋದು 4 ಮಾರ್ಕಿಗೆ, ಇಲ್ಲ ಇದು ಕೇಳ್ಬೋದು ನೋಡ್ರಿ. ರೈಟ್, 4 ಮಾರ್ಕಿಗೆ. ಆರಾಮಾಗಿ ಅಭ್ಯಾಸ ಮಾಡ್ರಿ, ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇವು 6 ಮಾರ್ಕಿನ ಕ್ವಶನ್ ನೋಡ್ರಿ. ಆರಾಮ ಊಟ ಮಾಡಿರಿ, ಆರಾಮಾಗಿ ನಿದ್ದೆ ಮಾಡಿರಿ. ಕ್ವಶನ್ ಪೇಪರ್ ಈಜಿ ಇರ್ತದೆ, ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಓಕೆ, 4 ಮಾರ್ಕಿನ ಕ್ವಶನ್ಸ್ಗಳು ಬಂದು ನೋಡ್ರಿ. ಎಸ್, ಇವು 4ರೊಳಗೆ ಒಂದು ಫಿಕ್ಸ್ ಬರ್ತದೆ 4 ಮಾರ್ಕಿಂದ. ಅದನ್ನು ಬಿಟ್ಟರೆ 5 ಮಾರ್ಕಿಂದ ಹೆಚ್ಚು ನೋಡ್ರಿ. ಅಲ್ಲಿ ಆಲ್ರೆಡಿ 4 ಆಗ್ಯಾವಿಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇದು ನೋಡ್ರಿ, 5th ಒನ್ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಫಿಕ್ಸ್ ಅಂತಲೇ ಹೇಳ್ಬೋದು. 5 ಕ್ವಶನ್ಸ್ ಅದ ಇಲ್ಲ 5 ಮಾರ್ಕಿಂದ, ನೀವು 4 ಬರೀಬೇಕು, 20 ಮಾರ್ಕ್ ಕವರ್ ಆಗ್ತಾವೆ. ಮತ್ತು 6 + 4 ಹೇಳಿನಿಲ್ಲ, ಇವು 10 ಮಾರ್ಕ್. 10 + 20 ಅಂದರೆ 30 ಮಾರ್ಕ್ ಇಲ್ಲೇ ಆಯಿತು. ಪ್ಲಸ್ ನಿಮಗೆ 28 ಪಾಸಿಂಗ್ ಅದ ರೀ, 30 ಮಾರ್ಕ್ ತೊಗೊಂಡ್ರೆ ಆಯಿತು.
MCQ ಅಲ್ಲೊಂದು 20 ಬಿದ್ದು ಅಥವಾ ಒಂದು 15 ಬಿದ್ದು ಅಂದರೆ ಇಲ್ಲೊಂದು 30 ಇಲ್ಲೊಂದು 15 ಅಂದರೆ 45 ಮಾರ್ಕ್ಸ್ ಆಗ್ತದೆ. ಮುಗೀತಲ್ವಾ? ಸಾಕಲ್ವಾ? ಇನ್ನೊಂದು ಸ್ವಲ್ಪ 5 ಮಾರ್ಕಿನ ಬೇಕು ಅಂದರೆ ಇಲ್ಲ ನೋಡಿರಿ, ಇವಿಷ್ಟು ಕ್ವಶನ್ಸ್ಗಳು ಪ್ರಾಕ್ಟೀಸ್ ಮಾಡಿರಿ. ಇದರ ಸೊಲ್ಯೂಷನ್ಸ್ನ ಎಲ್ಲ ಅಪ್ಲೋಡ್ ಮಾಡಿ ನಾ ಪ್ರತಿಯೊಂದ್ರದ್ದು ತಾವು ಏನಿಲ್ಲ ನಂದು ವಿಡಿಯೋಗಳನ್ನು ನೋಡಿರಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ ಅಷ್ಟೇ. ಓಕೆ, ಇದು ಪ್ರೊಬ್ಯಾಬಿಲಿಟಿಯಲ್ಲಿಂದ ಅದ ನೋಡಿರಿ. ಅರ್ಥ ಆಯ್ತಲ್ವಾ? ಸೊ ನಂದು ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿರಿ. ನಿಮ್ಮದು ಲೈಕ್ ನಂಗೆ ತುಂಬ ಅವಶ್ಯಕತೆ ಇದೆ ರೀ. ಒಂದು ಲೈಕ್ ಕೊಡಿರಿ. ಆಮೇಲೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಇನ್ನೂ ತುಂಬ ವಿದ್ಯಾರ್ಥಿಗಳು ಶೇರ್ ಮಾಡ್ತಾಯಿಲ್ಲ. ಮತ್ತು ಯಾರಾದರೂ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯಿನ್ ಆಗ್ರಿ. ನಾನು ನಿಮಗೆ ಇನ್ನೊಂದು ಸರ್ತಿ ಹೇಳ್ತೀನಿ, ಏನು ಅಂದರೆ ಎಲ್ಲ ವಿಡಿಯೋಗಳು ಸಿಗ್ತಾವ್ರಿ ನಿಮಗೆ. ಎಲ್ಲ ವಿಡಿಯೋಗಳು ಅವೈಲೇಬಲ್ ಅದಾವ. ತಾವೇನು ಮಾಡಬೇಕು, ಪ್ಲೇಲಿಸ್ಟಲ್ಲಿ ಹೋಗಿ ನೀಟಾಗಿ ಒಂದೊಂದು ಚಾಪ್ಟರ್ದು ನೋಡಿರಿ. ಯಾರು ಕನ್ಫ್ಯೂಷನ್ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಎಲ್ಲ ವಿಡಿಯೋಗಳು ಸಿಗ್ತಾವೆ. ಫಸ್ಟಿಗೆ 5 ಮಾರ್ಕಿಂದು, 6 ಮಾರ್ಕಿಂದು, 4 ಮಾರ್ಕಿಂದು ಪರ್ಫೆಕ್ಟ್ ಆಗ್ರಿ. ಆಮೇಲೆ 2 ಮಾರ್ಕ್ 3 ಮಾರ್ಕ್ ಆಗ್ರಿ. ನೀಟಾಗಿ ಎಕ್ಸಾಮಲ್ಲಿ ಬರೀರಿ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ಓಕೆ ರೈಟ್, ಯಾರು ಏನು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಎಷ್ಟು ಬರ್ತದೆ ಅಷ್ಟು ಬರೀರಿ, ನೀಟಾಗಿ ಬರೀರಿ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಟೈಮ್ ಕ್ರಾಸ್ ಚೆಕ್ ಮಾಡಿರಿ. ಏನು ಕ್ರಾಸ್ ಚೆಕ್ ಮಾಡಬೇಕು ಅಂತಂದರೆ ಆನ್ಸರ್ ಕ್ರಾಸ್ ಚೆಕ್ ಮಾಡಿ ಆಮೇಲೆ ಏನದ ನಿಮ್ಮ ಟೀಚರಿಗೆ ಅಥವಾ ನಿಮ್ಮದು ಇನ್ವಿಜಿಲೇಟ್ರಿಗೆ ನಿಮ್ಮದು ಆನ್ಸರ್ ಪೇಪರನ್ನು ಕೊಡ್ರಿ. ಓಕೆ ರೈಟ್, ಆಲ್ ದ ಬೆಸ್ಟ್, ಡೂ ವೆಲ್. ಚೆನ್ನಾಗಿ ಬರೀರಿ ಎಲ್ಲರೂ. ರೈಟ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ವಿದ್ಯಾರ್ಥಿಗಳು ತುಂಬ ಸಪೋರ್ಟ್ ಮಾಡಿರಿ. ನಿಮ್ಮದೊಂದು ಸಪೋರ್ಟಿಂದನೇ ನನಗೇನದ ಇವಾಗ 45,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಓಕೆ, ನಿಮ್ಮೆಲ್ಲರಿಗೂ ಒಂದು ಬಾರಿ ನಾನು ಥ್ಯಾಂಕ್ಸನ್ನು ಹೇಳ್ತೀನಿ. ಓಕೆ, ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ತುಂಬ ಜಾಸ್ತಿ ಇದೆ. ಚೆನ್ನಾಗಿದ್ದೀರಿ, ಎಲ್ಲರೂ ಚೆನ್ನಾಗಿ ಕೋಆಪ್ರೇಷನ್ ಮಾಡ್ತಾಯಿದ್ದೀರಾ, ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೇನದ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.